ತಿಂಗಳ ಸಂಬಳ 60,000 ಇದ್ರೆ ಎಷ್ಟು ಮೌಲ್ಯದ ಕಾರ್ ಖರೀದಿ ಮಾಡಬಹುದು ಅನ್ನೋದನ್ನ ನಾನು ಇಲ್ಲೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ನಿಮ್ಮ ತಿಂಗಳ ಸಂಬಳ 60,000 ರೂಪಾಯಿ ಇದ್ರೆ ಹೆಚ್ಚಂದ್ರೆ ನೀವು 10 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನ ಸಾಲದ ಮೂಲಕ ಕೊಳ್ಳಬಹುದು. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಕಾರಿನ ವ್ಯಾಲ್ಯೂ 10 ಲಕ್ಷ ರೂಪಾಯಿ, ನಾವು ಈಗಾಗಲೇ ಅನ್ಕೊಂಡಂಗೆ 2 ಲಕ್ಷ ರೂಪಾಯಿಯನ್ನ ಡೌನ್ ಪೇಮೆಂಟ್ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಆಗ ಇನ್ನುಳಿದ 8 ಲಕ್ಷ ರೂಪಾಯಿಯನ್ನ ನೀವು ಸಾಲದ ರೂಪದಲ್ಲಿ ಪಡಿತೀರಿ. 8 ಲಕ್ಷ ರೂಪಾಯಿ ಸಾಲವನ್ನ 10% ಬಡ್ಡಿ ದರದಲ್ಲಿ 5 ವರ್ಷಗಳ ಅವಧಿಗೆ ಪಡೆದ್ರೆ 17,000 ರೂಪಾಯಿ EMI ಬರುತ್ತೆ. ನಾನು ಹೇಳಿದ್ದೆ 18,000 ರೂಪಾಯಿ ಮೀರಬಾರ್ದು ಅಂತ. 1,000 ರೂಪಾಯಿ EMI ಕಡಿಮೆನೆ ಬರುತ್ತೆ. ಇನ್ನುಳಿದ 43,000 ರೂಪಾಯಿಯಲ್ಲಿ ತಿಂಗಳ ಖರ್ಚು, ಬೇರೆ ಮನೆ ದಿನಸಿ ಮತ್ತೊಂದು ಇದೆಲ್ಲವನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇದಕ್ಕಿಂತ 60,000 ರೂಪಾಯಿ ಇದೆಯಲ್ಲ, ತಿಂಗಳ EMI 35,000 ರೂಪಾಯಿ ಹೋಗ್ಲಿ, ಒಳ್ಳೆ ಕಾರ್ ತಗೊಂಡ್ಬಿಡೋಣ ಅಂತ ಹೋದ್ರೆ ನಿಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ, ನಿಮ್ಮ ನಿವೃತ್ತಿಗೆ ಮತ್ತೆ ತುರ್ತು ಅಗತ್ಯಗಳಿಗೆ ಹಣವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಸಂಬಳ 60,000 ಇದ್ರೆ ಹೆಚ್ಚಂದ್ರೆ 10 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನ ತೆಗೆದುಕೊಳ್ಬಹುದು. ಬಾಸ್ ವಾಲಾ, ಬಿ ದ ಬಾಸ್.